ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ಲಾಗಿಂಗ್ಗೆ ನಿಮಗೆ ಸ್ವಾಗತ. ಇವತ್ತು ಬೆಂಗಳೂರಿಂದ ನಮ್ಮ ಫ್ರೆಂಡ್ ಬಂದಿದ್ದಾನೆ. ಸುಮಾರು ವರ್ಷ ಆದಮೇಲೆ ಬಂದಿದ್ದಾನೆ ಮೀಟ್ ಮಾಡೋಕ್ಕೆ. ಸೊ ನಾವು ಮೈಸೂರಲ್ಲಿ ತಿರುಗಾಡಿದಂಥ ಜಾಗಗಳಿಗೆ ಹೋಗಬೇಕು ಅಂತ. ಸೊ ಅದಕ್ಕೆ ಫಸ್ಟು ನಾವು ಮೈಲಾರಿ ದೋಸೆಗೆ ಹೋದೋ. ನಾವು ತುಂಬ ಆಸೆಪಟ್ಟ ತಿನ್ನಬೇಕು ಅಂತ. ಸೊ ಈಗ ನಾವು ಒರಿಜಿನಲ್ ಮೈಲಾರಿಗೆ ಹೋಗ್ತಾ ಇದ್ದೀವಿ, ವಿನಾಯಕ ಮೈಲಾರಿ. ಭಾಳ ದಿನ ಆದಮೇಲೆ ಬೆಂಗಳೂರಿಂದ ನಮ್ಮ ಫ್ರೆಂಡ್ ಬಂದಿದ್ದಾನೆ, ಕಿರಣ. ಓನಪೆ ದೋಸೆ ತಿನ್ನಬೇಕು ಅಂತ, ಅದಕ್ಕೆ ಮೈಲಾರಿಗೆ ಬಂದಿದ್ದೀವಿ. Chef Chandy, all over Mysore, world famous. Please do come and have biryani here. ನಾವು ಬಂದಿರೋ ದೋಸೆ ತಿನ್ನಕ್ಕೆ. ಸೊ ಫೈನಲಿ ಮೈಲಾರಿಗೆ ಬಂದು ಎಲ್ಲರಿಗೂ ಪ್ಲೇಟ್ ಇಟ್ಟರು. ದೋಸೆಗೆ ಒಂದೊಂದು 10 ನಿಮಿಷ ಕಾದು ಎಲ್ಲರಿಗೂ ಮಸಾಲೆ ದೋಸೆ ಬಂತು. ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಆಡಿದ್ವಿ. ಮೂರು ದೋಸೆ ಹಾಕಿಸ್ಕೊ ತಿಂದ್ವಿ. ದೋಸೆ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ನಮ್ಮ ಫ್ರೆಂಡ್ ಅಂತೂ ಕಳೆದೇ ಹೋದ. ನಾವಿಬ್ರು ಮೂರು ದೋಸೆ ಆರ್ಡ್ರ್ ಮಾಡಿದ್ದು. ಪಾಪ ನಮ್ಮ ಎದುರುಗಡೆ ಇರೋರು 2 ದೋಸೆ ಹೇಳಿದರು. ಅವ್ರಿಗೆ 3ನೇ ದೋಸೆ ಆಗಿದ ತಕ್ಷಣ ಅವ್ರು ಗಾಬರಿ ಆಗೋದ್ರು, ಹೆಂಗೆ ಖಾಲಿ ಮಾಡಬೇಕು ಅಂತ. ಆದರೂ ಕಷ್ಟಪಟ್ಟು ತಿಂದರು, ಚೆನ್ನಾಗಿತ್ತು ಅಂತ ಹೇಳಿದ್ರು ಅವರು. ದೋಸೆ ಎಲ್ಲ ತಿಂದಾದ್ಮೇಲೆ 2 ಫಿಲ್ಟರ್ ಕಾಫಿ ಕುಡಿದು. ಕಾಫಿ ಮಾತ್ರ ಅದ್ಭುತವಾಗಿತ್ತು. ಕಾಫಿ ಕುಡ್ದಾದ್ಮೇಲೆ ನಮ್ದು ಇನ್ನೊಂದು ಸ್ಪಾಟ್ಗೆ ಹೋಗ್ಬೇಕಾಗಿತ್ತು. ಇದ್ಯಾರೋ ಇಲ್ಲ ನಾನೇ ಸಾಕೊಂಡ್ಬಿಟ್ಟವ್ರೆ. ಅವಾಗಿಂದನೂ ಇದೆ. ವಾ, ಈಗ ಇಷ್ಟೊತ್ತು ಮೈಲಾರಿ ಹೋಟ್ಲಲ್ಲಿ ಚೆನ್ನಾಗಿ ಬ್ಯಾಟಿಂಗ್ ಆಯ್ತು. ಮಸಾಲೆ ದೋಸೆ, ಕಾಫಿ ಬೋಲೆ ಪಸಂದ್ ಆಗಿತ್ತು. ಇವಾಗ ಕೃಷ್ಣ ಬೇಕರಿಲಿ ಕಸ್ಟರ್ಡ್ ತಿನ್ನಕ್ ಹೋಗ್ತಾ ಇದೀವಿ. ನಮ್ಮ ಹಳೆ ನೆನಪುಗಳು. ಬರೀ ಇಬ್ರೇ ಹೋಗ್ತಾ ಇರ್ಲಿಲ್ಲ. ಎಲ್ಲೇ ಬಂದ್ರು ಈ ಟ್ರಾಫಿಕ್ ಮಾತ್ರ ಬಿಡಲ್ಲ ನಮ್ನ. ಒಳ್ಳೆ ಟ್ರಾಫಿಕ್ ಅಪ್ಪ. ಮೈಸೂರಲ್ಲಿ ಟ್ರಾಫಿಕ್ ಇಲ್ಲ ಅಂತಾರೆ, ಅದೇನ್ ಕಥೆನೋ ಗೊತ್ತಿಲ್ಲ. ಕೃಷ್ಣ ಬೇಕರಿ ಕಡೆಗೆ ನಮ್ಮ ಪಯಣ. ಡ್ರೈವರ್ ಚಂದನ್ ಜೊತೆ ಕ್ಯಾಮ್ರಾಮನ್ ಕಿರಣ್ ರಾಜ್ ಬೆಂಗಳೂರಿಂದ. ಇಲ್ಲಿ ಎಲ್ಲೋ ಕೃಷ್ಣ ಬೇಕರಿ ಮೊದ್ಲಿತ್ತು, ಇವಾಗ ಎಲ್ಲ ಅಲ್ಲೇ ಇದೆಯಾ ಬೇರೆ ಕಡೆ ಇದೆಯಾ ನೋಡ. ಇನ್ನು ಮುಂದೆ ಅಲ್ಲೇನಾ? ಕೃಷ್ಣ ಬೇಕರಿ. ಓ, ಇಲ್ಲೇ ಬಾರಿ ಫೇಮಸ್ ಆಗಿರೋಂತ ಏನದು ಕಸ್ಟರ್ಡ್ ಸಿಗುತ್ತೆ. ಅದನ್ನ ಟೇಸ್ಟ್ ಮಾಡೋಣ, ನಮ್ಮ ಫ್ರೆಂಡ್ಸ್ಗೆಲ್ಲ ಎತ್ಕೊಂಡು ಹೋಗೋಣ ಅಂತ ಬಂದಿದೀವಿ. ಅದೇ ಟೇಸ್ಟು, ಸೂಪರ್. ಕೃಷ್ಣ ಬೇಕರಿಲಿ ಕಸ್ಟರ್ಡ್ ತಿನ್ಕೊಂಡು ಅವ್ರ ಫ್ರೆಂಡ್ಸ್ಗೂ ಒಂದು 6 ಕಸ್ಟರ್ಡ್ ಪಾರ್ಸಲ್ ತೊಗೊಂಡು ನೆಕ್ಸ್ಟ್ ಹೋಗಿದ್ದೆ RTO ಸರ್ಕಲ್ ಹತ್ರ ಇರೋ ಗ್ರೇಪ್ ಜ್ಯೂಸ್ ಕಾರ್ನರ್ಗೆ. ಈ ಗ್ರೇಪ್ ಜ್ಯೂಸ್ ಕಾರ್ನರು ನಾವು ಸೇರ್ತಿದ್ದಿದ್ದ ಜಾಗ ಆವಾಗ. ಸೊ ಅಲ್ಲಿ ರೋಸ್ ಮಿಲ್ಕ್ ವಿತ್ ಗ್ರೇಪ್ ಜ್ಯೂಸ್ ಮಿಕ್ಸ್ ಜ್ಯೂಸು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೇ 15 ನಿಮಿಷ ಟೈಮ್ ಪಾಸ್ ಮಾಡಿಕೊಂಡು ಹಳೇದನ್ನೆಲ್ಲ ಮಾತಾಡಿಕೊಂಡು ಕಾಲ ಕಳೀತಿದ್ವಿ. ನಾವು ಬಂದಾಗ ಎಷ್ಟೆಷ್ಟು ಕುಡಿತಿದ್ವಿ? 3 ಗ್ಲಾಸ್. ಕೊನೆಗೂ ನಮ್ಮ ಫ್ರೆಂಡ್ನ ಕಳ್ಸ್ಕೊಡೋ ಟೈಮ್ ಬಂತು. ಇದೇ ನಮ್ ಬೆಟಾಲಿಯನ್, ಇವ್ರುಗಳೇ ಕರ್ಕೊಂಡ್ ಬಂದಿದ್ದು. ಚೆಫ್ ಚಾಂಡಿಗೆ ಜೈ, ಬಾಯ್ ಬಾಯ್.